ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಗನ ಬರ್ತಡೇ ಇತ್ತು, ಹಾಗಾಗಿ ಕಬ್ಳಿಗೆ ಹೋಗಿ ಅಭಿಷೇಕ ಮಾಡ್ಸೋಣ ಅಂದ್ಬಿಟ್ಟು ಇದು ಆಲ್ರೆಡಿ ಒಂದು 4 ಇಯರ್ಸ್ ಆಗಿತ್ತು ನಾವು ಅರ್ಥ ಮಾಡ್ಕೊಂಡು ತೀರಿಸಿರಲಿಲ್ಲ. ಇದು ಕಾರ್ತಿಕದಲ್ಲಿ ಬರ್ತಡೇ ಬಂದಿತ್ತಲ್ಲ, ಹಾಗಾಗಿ ಅಭಿಷೇಕ ಮಾಡ್ಸೋಣ ಅಂತ ಮಾತಾಡ್ಕೊಂಡಿದ್ದು ಮನೆಯಲ್ಲಿ. ಹಂಗೆ ಅಭಿಷೇಕ ಮಾಡ್ಸೋಕೆ ಅವ್ರು 6 ಗಂಟೆ ಟೈಮ್ ಕೊಟ್ಬಿಟ್ಟಿದ್ರು. ನಾವು ಹೋಗೋಷ್ಟು ಟೈಮ್ ಆಗಿತ್ತು. ಅಭಿಷೇಕ ಆಗಿ ಆಲ್ರೆಡಿ ಅಲ್ಲಿ ದೇವ್ರಿಗೆ ಅಲಂಕಾರ ಮಾಡ್ತಿದ್ರು. ಹಾಗೆ ನಾವು ಹೋದಾಗ ಅಷ್ಟೊತ್ತು ಅಲಂಕಾರ ಮಾಡ್ಬೇಕಾದ್ರೆ ಕೂತಿದ್ದು. ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ಇವನೇ ನನ್ನ ಮಗ ತೇಜಸ್, ಅವನ ನಮ್ಮ ಮನೆಯವರು, ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಮಾವ. ನಮ್ಮ ಅಕ್ಕನ ಮಗಳು ಅಲ್ಲೇ ಎಲ್ಲೋ ಕೆಳಗಡೆ ಇದ್ದಾಳೆ, ಕಾಣಿಸಿಲ್ಲ. ಮೇಲೆ ಎತ್ಕೊಂಡಿರ್ಲಿವಲ್ಲ ಫೋನಲ್ಲಿ, ನೀವು ಅಲ್ಲಿ ಕಾಣಿಸೋದು ಲೈಟಾಗಿ. ಅಷ್ಟೆಲ್ಲ ಅಭಿಷೇಕ ಮಾಡಿಸಿ ಎಲ್ಲರಿಗೂ ಪ್ರದಕ್ಷಿಣೆ ಹಾಕೊತಿದ್ರು. ಆಮೇಲೆ ಈ ಕಡೆ ನಾಗರ ದೇವರಿತ್ತು, ಅಲ್ಲಿಗೆ ಎಲ್ಲರ ಕೈಲೂ ಪೂಜೆ ಮಾಡಿಸಿ ಮಂಗಳಾರತಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಾವು ಅವ್ರ ಕೂಟೆ ಹೊರಟು. ಅಲ್ಲಿ ಅವಲಕ್ಕಿ ಚರ್ಕ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದು, ಇನ್ನೂ ಮಾಡಿರಲಿಲ್ಲ. ಇನ್ನೇನು ಕಾಯಿ ತುರಿದು ಹಾಕ್ಬೇಕಿತ್ತು. ಅಷ್ಟರಲ್ಲಿ ಇಲ್ಲಿ ನಾಗರ ದೇವರಿಗೆ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಿದ್ದಾರೆ. ಮಂಗಳಾರತಿ ಮಾಡ್ತಿದ್ದಾರೆ. ಮಂಗಳಾರತಿ ಕೊಟ್ಟರು. ಈಗ ಇದೇ ಬಸವನ ದೇವ್ರ ಕಲ್ಲು. ನಾವು ಬರೋದು ಲೇಟಾಗಿತ್ತಲ್ಲ, ಹಾಗಾಗಿ ಈ ದೇವ್ರಿಗೇ ನಮ್ಮ ಕೈಲಿ ಅಭಿಷೇಕ ಮಾಡಿಸಿ ಮನೆಯಿಂದ ಎಳ್ನೀರು, ಹಾಲು, ಮೊಸರು ಎಲ್ಲ ತೊಗೊಂಬಂದಿದ್ದು. ಹಾಗಾಗಿ ಅದೇ ಹಾಲು, ಮೊಸರು, ಎಳ್ನೀರಲ್ಲಿ ಅಭಿಷೇಕ ಮಾಡಿಸ್ಬಿಟ್ಟು ನಮ್ಮ ಕೈಯಲ್ಲಿ ಇದು ಮಾಡಿದ್ರು. ಗೊತ್ತಿರೋರೊಬ್ರು ಏನಾದ್ರು ಇದ್ರಲ್ಲ, ಈಗ ಪೂಜೆ ಮಾಡ್ತಿದ್ದಾರೆ ಬಸವನಿಗೆ. ಇವಳೆ ನಮ್ಮ ಅಕ್ಕನ ಮಗಳು ಶಾನ್ವಿಕಾ ಅಂತ. ಈಗ ಅಲ್ಲಿ ಬಸವನ ದೇವ್ರ ಕಲ್ಲಿತ್ತಲ್ಲ, ಅಲ್ಲಿ ಪೂಜೆ ಮುಗಿಸ್ಕೊಂಬಿಟ್ಟು ಇಲ್ಲಿ ಗರ್ಭಗುಡಿ ಎದುರುಗಡೆ ಬರ್ತೀವಿ. ಏಕೆಂದರೆ ಇಲ್ಲಿ ಹಣ್ಣು ಹಂಪಲು ಎಲ್ಲ ಕೊಟ್ಬಿಟ್ಟು ಮನೆ ಹಿರಿಯರು ಇರ್ತಾರಲ್ಲ, ಅವರಿಗೆ ಹಾರ ಹಾಕಿ ಹಣ್ಣು ಹಂಪಲೆಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ. ಇನ್ನೇನು ಪೂಜೆ ಮುಗೀತು. ಅವಲಕ್ಕಿ ಚರ್ಪ್ ಮಾಡಿದ್ವಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟು ಮನೆ ಕಡೆ ಕೊಟ್ಟು ಇವ್ರು ನಮ್ಮ ಮನೆಯವರು, ಅವರೇ ನಮ್ಮ ಹಿಂದೆ ಬರ್ತಿದ್ದಾರಲ್ಲ.